ಆತನಿಗೆ ಸಾಲ ಕೇಳ್ಕೊಂಡು ಬರೋ ಉದ್ಯಮಿಗಳೇ ಟಾರ್ಗೆಟ್. ಸಾಲ ಕೊಡಿಸ್ತೀನಿ ಅಂತ ಬರೋಬ್ಬರಿ 500 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ. ಆರೋಪಿ ಮನೆ ನೋಡಿ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಸಾಲದ ಹೆಸರಲ್ಲಿ ಉದ್ಯಮಿಗಳಿಗೆ ಪಂಗನಾಮ. 200 ಕೋಟಿ ವಂಚನೆ, ಶೋಕಿವಾಲಾ ಲಾಕ್. ಇಲ್ಲೋಡಿ, ಅರಮನೆಯಂತಹ ಬಂಗಲೆಯಲ್ಲೇ ಮಿನಿ ಬಾರ್, ಎಲ್ಲಿ ನೋಡಿದ್ರು ವಿದೇಶಿ ಲಿಕ್ಕರ್, ಫ್ರಿಡ್ಜ್ ತುಂಬಾ ಫಾರಿನ್ ಬಿಯರ್, ಕಣ್ಣು ಕುಕ್ಕುವಂತಹ ಲಕ್ಸುರಿಯಸ್ ಕಾರ್, ಲಕ್ಷ ಲಕ್ಷ ಮೌಲ್ಯದ ದುಮಾರಿ ಪರ್ಫ್ಯೂಮ್. ಇದೆಲ್ಲವೂ ದುಬೈ ರಾಜನ ಸಂಪತ್ತು ಅಲ್ಲ, ಶ್ರೀಮಂತ ಚಕ್ರವರ್ತಿಗಳ ಮನೆಯಂತೂ ಅಲ್ಲವೇ ಅಲ್ಲ. ಕಂಡ ಉದ್ಯಮಿಗಳ ಕಣ್ಣಿಗೆ ಮಣ್ಣೆರಚಿ ನಗಲ್ಬಾಜಿ ಕೆಲಸ ಮಾಡಿರೋ ಮಹಾವಂಚಕನ ಮಾಯಾ ಬಜಾರಿದು. ಅಬ್ಬಬ್ಬಬ್ಬಾ, ಏನ್ ಸ್ಟೈಲು, ಅದೇನ್ ಲುಕ್ಕು, ನೋಡಿದ್ರೆ ಅದ್ಯಾವ ರಾಜನ ಮಗನು ಅನ್ಬೇಕು. ಆದ್ರೆ ಇವನು ಮಾಡಿರೋ ಕೆಲಸ ಕೇಳಿದ್ರೆ ಥೂ ಅಂದ್ಬಿಡ್ತೀರಿ. ಈತನ ಹೆಸರು ರೋಹನ್ ಸಲ್ಡಾನಾ. ಮಂಗಳೂರಿನ ಜಪ್ಪಿನ ಮೊಗರು ಮೂಲದವನು. ಈತನ ಬಳಿ ಇದ್ದ ಮದ್ಯದ ಬಾಟಲ್ ನೋಡಿಯೇ ಮಂಕಾಗ್ತಿದ್ದ ಉದ್ಯಮಿಗಳಿಗೆ ಈತ ಮಕ್ಮಲ್ ಟೋಪಿ ಹಾಕ್ತಿದ್ದ ಪ್ರಳಯಾಂತಕ. ತನ್ನ ಹೈಫೈ ಲೈಫಿನ ಮೂಲಕವೇ ಎಂಥವರನ್ನು ಬಲೆಗೆ ಬೀಳಿಸ್ತಿದ್ದ ಜಗತ್ಕಿಲಾಡಿ ಈತ. ಮಾತಲ್ಲದೆ ಮನೆ ಕಟ್ಟಿದ್ದವ, ಕೋಟಿ ಕೋಟಿ ಸಾಲ ಕೊಡಿಸ್ತೀನಿ ಅಂತ ನಂಬಿಸ್ತಿದ್ದವ, 50ರಿಂದ 100 ಕೋಟಿವರೆಗೆ ವ್ಯವಹಾರ ಕುದುರಿಸ್ತಿದ್ದ. ಬಳಿಕ 50ರಿಂದ 100 ಕೋಟಿ ಸಾಲ ಕೊಡೋದಕ್ಕೆ 5ರಿಂದ 10 ಕೋಟಿ ಸ್ಟ್ಯಾಂಪ್ ಡ್ಯೂಟಿ ಹಣ ಕಿತ್ತು ಯಾಮಾರಿಸ್ತಿದ್ದ. ಕೇವಲ 3 ತಿಂಗಳಲ್ಲೇ 45 ಕೋಟಿ ವ್ಯವಹಾರ ಮಾಡಿದ್ದಾನೆ ಅನ್ನೋದು ಬಯಲಾಗಿದೆ. ಮಂಗಳೂರಲ್ಲಿ 100 ಕೋಟಿಗೂ ಅಧಿಕ ರೂಪಾಯಿ ವಂಚನೆ ಬೆಳಕಿಗೆ ಬಂದಿರುವಂಥದ್ದು. ಉದ್ಯಮಿ ರೋಹನ್ ಸಲ್ಡಾನಾ ಎಂಬುವರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಆದರೆ ಆತನ ಐಷಾರಾಮಿ ಜೀವನವನ್ನೇ ನೋಡಿ ಉದ್ಯಮಿಗಳು ಇಲ್ಲಿ ಬಂದು ಮೋಸ ಹೋಗ್ತಾ ಇದ್ರು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಸಿಕ್ಕವರಿಗೆ ಮೋಸದ ಬಲೆ ಹಾಕಿದವ. ಆಂಧ್ರ ಮೂಲದ ಸಿಲ್ಕ್ ತಯಾರಿಕಾ ಕಂಪನಿ ಮಾಲೀಕ ಕೃಷ್ಣಮೂರ್ತಿಗೆ ಮೋಸ ಮಾಡಿದ್ದಾನೆ. 2023ರಲ್ಲಿ ಚಿತ್ರದುರ್ಗದ ಸಾಯಿ ಫೈನಾನ್ಸ್ ಎಂಡಿ ಆಗಿದ್ದ ರೋಹನ್ ಸಾಲ ಕೊಡಿಸ್ತೀನಿ ಅಂತ ನಂಬಿಸಿದ್ದಾನೆ. ಒಂದು ಸ್ಟ್ಯಾಂಪ್ ಡ್ಯೂಟಿಗೆ 49,000 ಕಟ್ಟಬೇಕು. ಹೀಗಾಗಿ 80 ಸ್ಟ್ಯಾಂಪ್ ಡ್ಯೂಟಿ ಅವಶ್ಯಕತೆ ಇದೆ ಅಂತ 40 ಲಕ್ಷ ಪಡೆದುಕೊಂಡಿದ್ದಾನೆ. ನಂತರ 15 ದಿನದಲ್ಲಿ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳಿ ಎಸ್ಕೇಪ್ ಆಗಿದ್ದಂತೆ. ತಾವು ಮೋಸ ಹೋಗಿರೋದು ಗೊತ್ತಾಗ್ತಿದ್ದಂತೆ ಚಿತ್ರದುರ್ಗದ ಠಾಣೆಗೆ ಉದ್ಯಮಿ ದೂರು ಕೊಟ್ಟಿದ್ರು. ಇದೇ ದೂರನ್ನ ಆಧರಿಸಿ ಮಂಗಳೂರು ಪೊಲೀಸರು ರೋಹನ್ ಹೆಡೆಮುರಿ ಕಟ್ಟಿದ್ದಾರೆ. ರೂಮ್ ರಹಸ್ಯ, ಲಾಕ್ ಆಗಿದ್ದೇ ರೋಚಕ. ಕೋಟಿ ಕೋಟಿ ವಂಚನೆ ಮಾಡಿದ್ದ ರೋಹನ್ ಮನೆಯಲ್ಲೇ ಬಾರ್ ಮಾಡಿಕೊಂಡು ರಷ್ಯನ್ ಹುಡುಗಿಯರ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾನೆ. ಹುಡುಗಿ ಜೊತೆ ಎಣ್ಣೆ ಹೊಡೆಯುತ್ತಿದ್ದಾಗ್ಲೇ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಎಂಥ ಟೈಮ್ ಬರುತ್ತೆ ಅಂತ ಗೊತ್ತಿದ್ದೆ ಮನೆಯಲ್ಲಿ ಸೀಕ್ರೆಟ್ ರೂಮ್ ರೆಡಿ ಮಾಡಿಸಿದ್ದ ರೋಹನ್. ಇದೇ ನೋಡಿ ಆ ರೂಮು. ಹೊರಗಿನಿಂದ ನೋಡಿದ್ರೆ ಥೇಟ್ ವಾರ್ಡ್ರೋಬ್ ಅನ್ಸುತ್ತೆ, ಆದ್ರೆ ಒಳಗೆ ದೊಡ್ಡ ರೂಮನ್ನೇ ಕಟ್ಟಿಸಿದ್ದಾನೆ. ಇದೇ ಸೀಕ್ರೆಟ್ ರೂಮ್ ನಲ್ಲಿ ಅಡಗಿದ್ದ ರೋಹನ್ ಅನ್ನ ಇದೀಗ ಪೊಲೀಸರು ಲಾಕ್ ಮಾಡಿದ್ದಾರೆ. ತನಿಖೆ ವೇಳೆ ಇವನ ಒಂದೊಂದೇ ಸತ್ಯಗಳು ಹೊರಬೀಳ್ತಿವೆ. ಉತ್ತರ ಭಾರತದಲ್ಲಿ ಫೇಮಸ್ ಆಗಿರೋ ನೀಮ್ ಕರೋಲಿ ಬಾಬಾ ಹೆಸರಲ್ಲಿ ವಂಚನೆ ಮಾಡ್ತಿದ್ದಂತೆ. ಅಲ್ಲದೆ ಮನೆಯಲ್ಲಿ ಗುರೂಜಿ ಫೋಟೋನು ಹಾಕಿಕೊಂಡಿದ್ದ. ಸದ್ಯ ಚಿತ್ರದುರ್ಗ ನಗರ ಠಾಣೆಯಲ್ಲಿ ರೋಹನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರೋಪಿಯ ವಿಚಾರಣೆ ಮುಂದುವರೆದಿತ್ತು. ಮತ್ಯಾವ ಸತ್ಯ ಹೊರಬರುತ್ತೋ ಕಾದು ನೋಡಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಬೇಲ್ ಟೆನ್ಷನ್ ಮಧ್ಯೆ ನಟ ದರ್ಶನ್ ವಿದೇಶದಲ್ಲಿ ಜಾಲಿ ಮೂಡ್ನಲ್ಲಿ ಮುಳುಗಿದ್ದಾರೆ. ಶೂಟಿಂಗ್ ಜೊತೆಗೆ ಪಾರ್ಟಿ ಮಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ. ಈ ಮಧ್ಯೆ ಡಿ ಗ್ಯಾಂಗ್ಗೆ ಸುಪ್ರೀಂ ಸಂಕಟ ಶುರುವಾಗಿದೆ. ಬೇಲ್ ಭಯದ ಮಧ್ಯೆ ಕಾಟೇರ ಬಿಂದಾಸ್. ಥೈಲ್ಯಾಂಡ್ನಲ್ಲಿ ಪಾರ್ಟಿ ಮೋಜು ಮಸ್ತಿ. ಡೆವಿಲ್ ಸಿನಿಮಾ ಶುರುವಾಗಿದ್ದೇ ಆಗಿದ್ದು ದರ್ಶನ್ಗೆ ಶನಿ ಹೆಗಲೇರಿದಂತಿದೆ. ಸಂಕಷ್ಟಗಳು ಬೆನ್ನು ಬಿದ್ದ ಬೇತಾಳದಂತಾಗಿವೆ. ಬೇಲ್ ಸಿಕ್ಕರೂ ಮುಂದೇನಾಗುತ್ತೆ ಅನ್ನೋ ಭಯ ಹುಟ್ಟಿದೆ. ಪೊಲೀಸರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದು ಬೇಲ್ ತೂಗುಗತ್ತಿ ನೇತಾಡ್ತಿದೆ. ಇದೆಲ್ಲದರ ಮಧ್ಯೆ ಕಾಟೇರ ಥೈಲ್ಯಾಂಡ್ನಲ್ಲಿ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡುತ್ತಿದ್ದಾರೆ. ಬಟ್
ಬೆಟ್ಟಂಗೆರೆ ಶೆಟ್ ರಕ್ತ ಚರಿತ್ರ ನಡೆದು ವರ್ಷವೇ ಉರುಳಿದೆ. ರೇಣುಕಾ ಸ್ವಾಮಿ ಮೇಲೆ ಕ್ರೌರ್ಯ ಮೆರೆದಿದ್ದ ಡೆವಿಲ್ ಗ್ಯಾಂಗ್ ಬೇಲ್ ಮೇಲೆ ಹೊರಗೆ ಕತ್ತಲ ಕೋಣೆ ದರ್ಶನದ ಬಳಿಕ ದರ್ಶನ್ ಜಾಲಿವುಡ್ಗೆ ಜಾರಿದ್ದಾರೆ. ಡೆವಿಲ್ ಶೂಟಿಂಗ್ಗೆ 13 ದಿನ ಫಾರಿನ್ಗೆ ಹಾರಿದ್ದು ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಡಿನ ಚಿತ್ರೀಕರಣ ನಡೆಯುತ್ತಿದ್ದು ನಟಿ ರಚನಾ ರೈ ಜೊತೆ ಡ್ಯೂಯೆಟ್ ಸಾಂಗ್ ಹಾಡುತ್ತಿದ್ದಾರೆ. ಬ್ಯೂಟಿಗಳ ಜೊತೆ ಥೈ ಥೈ ಅಂತ ಸ್ಟೆಪ್ಸ್ ಹಾಕಿ ಗ್ರೀನ್ ಕಲರ್ ಸೂಟ್ ಕಾಸ್ಟ್ಯೂಮ್ನಲ್ಲಿ ಮಿಂಚಿದ್ದಾರೆ. ಶೂಟಿಂಗ್ ಗ್ಯಾಪಲ್ಲೇ ಡೆವಿಲ್ ಟೀಮ್ ಜೊತೆ ನೈಟ್ ಪಾರ್ಟಿ ಎಂಜಾಯ್ ಮಾಡುತ್ತಿದ್ದಾರೆ. ನಿರ್ದೇಶಕ ಪ್ರಕಾಶ್ ವೀರ್ ಜೊತೆ ಭರ್ಜರಿಯಾಗಿ ಬಾಡೂಟ ಸವಿದಿದ್ದಾರೆ. ಹೇಳಿ ಕೇಳಿ ದರ್ಶನ್ ಪ್ರಾಣಿಪ್ರಿಯ, ಹೀಗಾಗಿ ದೊಡ್ಡ ಸೀಗಡಿ ಹಿಡಿದು ಫೋಟೋಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ. ಅಲ್ಲದೆ ಹೆಂಡತಿ ಮಗನ ಜೊತೆ ಬ್ಯಾಂಕಾಕ್, ಪುಕೆಟ್, ಕ್ರಾಬಿಯಲ್ಲಿ ಸುತ್ತಾಡ್ತಾ ಜಾಲಿ ಜಾಲಿ ಅಂತಿದ್ದಾರೆ. ಡಿ ಗ್ಯಾಂಗ್ಗೆ ಶುರುವಾಯ್ತು ಸುಪ್ರೀಂ ಭಯ. ಫ್ಯಾಮಿಲಿ ಶೂಟಿಂಗ್ ಅಂತ ಬ್ಯುಸಿಯಾಗಿರೋ ಕಾಟೇರನಿಗೆ ಖಾಕಿ ಪಡೆ ಬಲೆ ಹಾಕ್ತಿದೆ. ಇಷ್ಟು ದಿನ ನಿಟ್ಟುಸಿರು ಬಿಟ್ಟ ಸುಬ್ಬಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಡುತ್ತಾ ಮತ್ತೆ ಜೈಲು ಸೇರೋದು ಫಿಕ್ಸಾ ಅನ್ನೋ ಆತಂಕ ಶುರುವಾಗಿದೆ. ದರ್ಶನ್ ಕ್ರೈಮ್ ಹಿಸ್ಟ್ರಿ, ರಾಜಾತಿಥ್ಯ, ಸಾಕ್ಷಿಗಳ ಜೊತೆ ಓಡಾಟ ಸೇರಿದಂತೆ ಪ್ರಮುಖಾಂಶಗಳನ್ನ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಹೀಗಾಗಿ ಸರ್ಕಾರದ ಪರ ವಕೀಲರ ವಾದ ಪರಿಗಣನೆಗೆ ಸುಪ್ರೀಂ ಕೋರ್ಟ್ ಚಿಂತನೆ ನಡೆಸಿದೆ. ಮುಂದಿನ ವಿಚಾರಣೆ ಜುಲೈ 22ಕ್ಕೆ ನಡೆಯಲಿದ್ದು ಒಳಗೊಳಗೆ ಡಿ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಒಟ್ಟಾರೆ ಫಾರಿನ್ನಲ್ಲಿ ಜಾಲಿ ಜಾಲಿ ಅಂತಿರೋ ಭೂಪತಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಡುತ್ತಾ ಅಥವಾ ರಿಲೀಫ್ ನೀಡುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಗೀತಾ ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18. ಅಂತೂ ಇಂತೂ ಮಾತಿನ ಮಲ್ಲಿ ಅನುಶ್ರೀಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಆದ್ರೆ ಅನುಶ್ರೀ ಕೈ ಹಿಡಿತಾ ಇರೋ ಹುಡುಗ ಯಾರು ಅನ್ನೋ ಕುತೂಹಲ ಇತ್ತು. ಇದೀಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಹಾಗಾದ್ರೆ ಯಾರು ಆ ಹುಡುಗ? ಈ ಸ್ಟೋರಿ ನೋಡಿ. ಆಂಕರ್ ಅನುಶ್ರೀ ಲವ್ ಮ್ಯಾರೇಜ್. ನ್ಯೂಸ್ 18ನಲ್ಲಿ ರೋಷನ್ ಎಕ್ಸ್ಕ್ಲೂಸಿವ್ ಫೋಟೋ. ಕಾಲ ಕೂಡಿ ಬಂದಾಗ ಕಂಕಣ ಭಾಗ್ಯ ಒಲಿದು ಬರುತ್ತೆ ಅನ್ನೋ ಮಾತು ಸತ್ಯ. ಆಂಕರ್ ಅನುಶ್ರೀಗೆ ಕಂಕಣ ಭಾಗ್ಯ ಕೊನೆಗೂ ಕೂಡಿ ಬಂದಿದೆ. ಮದ್ವೆ ಯಾವಾಗ ಅಂತ ಕೇಳ್ತಿದ್ದ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಇನ್ನೊಂದೇ ತಿಂಗಳಲ್ಲಿ ಉದ್ಯಮಿ ಜೊತೆ ಹಸಿಮಣೆ ಏರಲಿದ್ದಾರೆ. ಆದ್ರೆ ಮಾತಿನ ಮಲ್ಲಿಯ ಮನಸ್ಸು ಗೆದ್ದ ಚೋರ ಯಾರು ಅನ್ನೋದು ಕುತೂಹಲ ಕೆರಳಿಸಿತ್ತು. ಸದ್ಯ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಅನುಶ್ರೀ ಜೊತೆ ಸಪ್ತಪದಿ ತುಳಿಯಲು ರೆಡಿಯಾದ ಹುಡುಗನ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಇವರೇ ನೋಡಿ ಅನುಶ್ರೀ ಮನಗೆದ್ದ ಚೋರ ಚಿತ್ತ ಚೋರ. ಹೆಸರು ರೋಷನ್, ಕೊಡಗು ಮೂಲದವರು. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಮನೆಯವರು ತೋರಿಸಿದ ಹುಡುಗನನ್ನೇ ಮದ್ವೆ ಆಗುವುದು ಅಂತಿದ್ದ ಅನುಶ್ರೀ ರೋಷನ್ ನೋಡಿ ಕ್ಲೀನ್ ಬೋಲ್ಡ್ ಆಗಿದ್ರಂತೆ. ಅನುಶ್ರೀ ರೋಷನ್ ಮಧ್ಯೆ 2 ವರ್ಷಗಳ ಹಿಂದೆಯೇ ಪ್ರೀತಿ ಚಿಗುರುಡಿದಿತ್ತು. ಯಾರ ಕಣ್ಣಿಗೂ ಬೀಳದಂತೆ ಜೋಡಿ ಹಕ್ಕಿಗಳಂತೆ ಹಾರಾಡಿದ್ದವರು ಹೊಸ ಬಾಳಿಗೆ ಬಲಗಾಲಿಡಲು ಸಜ್ಜಾಗಿದ್ದಾರೆ. ಮನೆಯಲ್ಲಿ ಪ್ರೀತಿಯ ವಿಷಯ ಹೇಳಿದ್ದು 2 ಕುಟುಂಬಗಳು ಒಪ್ಪಿಗೆ ಸೂಚಿಸಿದ್ದು ಅದ್ಧೂರಿಯಾಗಿ ಮದುವೆ ಮಾಡಲು ಮುಂದಾಗಿದ್ದಾರೆ. ಆದ್ರೆ ಅನುಶ್ರೀ ಮಾತ್ರ ಭಾವಿ ಪತಿ ಯಾರು ಅನ್ನುವುದನ್ನ ರಿವೀಲ್ ಮಾಡಿರಲಿಲ್ಲ. ಇದೀಗ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರೋ ಜೋಡಿಯ ಫೋಟೋ ನ್ಯೂಸ್ 18ಗೆ ಲಭ್ಯವಾಗಿದೆ. ದೇವಸ್ಥಾನದಲ್ಲಿ ಅಕ್ಕಪಕ್ಕದಲ್ಲೇ ನಿಂತ್ಕೊಂಡು ಪೂಜೆ ಮಾಡಿಸ್ತಿರುವುದನ್ನ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. 2 ವರ್ಷದ ಪ್ರೀತಿಗೆ ಆಗಸ್ಟ್ 28ರಂದು ಅಧಿಕೃತ ಮುದ್ರೆ ಬೀಳಲಿದೆ. 2 ಕುಟುಂಬಗಳು ಕೂಡ ಮದ್ವೆಗೆ ತಯಾರಿ ನಡೆಸಿದ್ದು ಮಾತಿನ ಮಲ್ಲಿಯ ಮದ್ವೆಗೆ ಇಡೀ ಸಿನಿಲೋಕವೇ ಸಾಕ್ಷಿಯಾಗಲಿದೆ. ಒಟ್ಟಾರೆ ಪ್ರೀತಿಸಿದವನನ್ನೇ ಕೈ ಹಿಡಿದಿದ್ದು ಅನುಶ್ರೀಗೆ ಮಾತ್ರವಲ್ಲ, ಅಭಿಮಾನಿಗಳಿಗೂ ಡಬಲ್ ಖುಷಿ ತಂದಿದೆ. ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಗೋಕರ್ಣ ಬಳಿಯ ಗುಹೆಯಲ್ಲಿದ್ದ ರಷ್ಯಾ ಮೂಲದ ನಿನಾ ನೋಡಲು ಪ್ರಿಯಕರ ಪರದಾಡ್ತಿದ್ದಾನೆ. ವಿದೇಶದಿಂದ ಓಡೋಡಿ ಬಂದ್ರೂ ಪ್ರೇಯಸಿ ನೋಡದೆ ಕಂಗಾಲಾಗಿದ್ದಾನೆ. ಕಾದು ಕಾದು ಸುಸ್ತಾದ ಡ್ರೋರ್ ವಾಪಸ್ ಆಗಿದ್ದಾನೆ. ಗೋಕರ್ಣ ಗುಹೆಯಲ್ಲಿದ್ದ ರಷ್ಯಾ ಮಹಿಳೆ ನಿನಾ. ಪ್ರಿಯತಮೆ ನೋಡಲು ಭಾರತಕ್ಕೆ ಬಂದ ಪ್ರಿಯಕರ.
ಜುಲೈ 11ರಂದು ಗೋಕರ್ಣ ಬಳಿಯ ಗುಹೆಯಲ್ಲಿ 2 ಮಕ್ಕಳ ಜೊತೆಗೆ ತಾಯಿ ಪತ್ತೆಯಾಗಿದ್ದಳು. ರಷ್ಯಾ ಮೂಲದ ನಿನಾಳನ್ನ ರಕ್ಷಣೆ ಮಾಡಿ ತುಮಕೂರು ಬಳಿಯ ದಿಬ್ಬೂರಿನ ಫಾರಿನ್ ಡಿಟೆನ್ಷನ್ ಸೆಂಟರ್ನಲ್ಲಿ ಇರಿಸಲಾಗಿತ್ತು. ಈ ವಿಚಾರ ತಿಳಿದ ನಿನಾ ಬಾಯ್ ಫ್ರೆಂಡ್ ಡ್ರೋರ್ ಹುಡುಕಿಕೊಂಡು ತುಮಕೂರಿಗೆ ಬಂದಿದ್ದ. ಎಫ್ಡಿಸಿ ಲೊಕೇಶನ್ ಹುಡುಕಿಕೊಂಡು ಬಂದರೂ ಪ್ರೇಯಸಿ ನೋಡಲು ಸಾಧ್ಯವಾಗಲಿಲ್ಲ. ವಿವಿಧ ದೇಶದ ಮಹಿಳೆಯರೇ ಇರೋದ್ರಿಂದ ಪುರುಷ ಪೊಲೀಸರನ್ನೂ ಒಳಗೆ ಬಿಡಲಿಲ್ಲ. ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ರೀತಿ ವಾಪಸ್ಸಾಗಿದ್ದಾರೆ. Arrived 2 hours ago. Took me more than 3 hours, and I entered the office, and they told me I need to wait for the main officer. And after the 1 hour, the main officer came, and she told me I cannot go inside, I cannot meet my daughters, and that I'll have to go back to Bangalore and meet the FRO in the office, and I can discuss with them about having a written paper that allows me to go. ಕಿಟಕಿಯಿಂದ ಮಕ್ಕಳ ಜೊತೆ ಕೈ ಬೀಸಿದ ನಿನಾ ಕುಟೀನ. ದೂರದಿಂದಲೇ ಹಾಯ್ ಮಾಡಿ ಹೊರಟ ಡ್ರೋರ್. ಇನ್ನು ಮಕ್ಕಳಿಗಾಗಿ ಉಡುಗೊರೆ ಬಾಕ್ಸ್ ತಂದಿದ್ದ ಡ್ರೋರ್ ನಿರಾಸೆಯಿಂದ ಮಾಧ್ಯಮಗಳ ಎದುರು ಗಿಫ್ಟ್ ಬಾಕ್ಸ್ ತೋರಿಸಿದ್ದಾರೆ. ಈ ವೇಳೆ ಡ್ರೋರ್ ಬಂದಿರುವ ವಿಚಾರ ತಿಳಿದುಕೊಂಡ ನಿನಾ ಕುಟೀನ ತನ್ನ ಮಕ್ಕಳನ್ನ ಕಿಟಕಿಯಿಂದಲೇ ಡ್ರೋರ್ಗೆ ತೋರಿಸಿ ಹಾಯ್ ಮಾಡಿದ್ದಾಳೆ. ಬಳಿಕ ಡ್ರೋರ್ ಕೂಡ ಕೈಬೀಸಿ ಹೊರಟಿದ್ದಾನೆ. ಡ್ರೋರ್ ಮತ್ತು ನಿನಾ ಕುಟೀನ ಭೇಟಿಗೆ ಕಾನೂನಿನ ತೊಡಕಾಗಿದ್ದು, ಕಾನೂನು ಪ್ರಕಾರ ಯಾವ ವಿದೇಶಿ ಮಹಿಳೆಯನ್ನ ನೋಡೋದಾಗಲಿ ಭೇಟಿ ಮಾಡೋದಾಗಲಿ ಮಾಡಲು ಬಂದರೆ ಬೆಂಗಳೂರಿನ ಶಾಂತಿನಗರದ FRRO ಫಾರಿನ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಅನುಮತಿ ಪತ್ರವನ್ನ ಪಡೆಯಬೇಕಿದೆ. ಅದರ ಹೊರತು ಭೇಟಿಗೆ ಅವಕಾಶ ಇಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಗೆಳತಿ ಮತ್ತು ಮಕ್ಕಳನ್ನ ಭೇಟಿಯಾಗಬೇಕು, ನನ್ನೊಂದಿಗೆ ಮಕ್ಕಳನ್ನ ಕರೆದೊಯ್ಯಬೇಕು, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಿಸಬೇಕು ಅಂತ ಡ್ರೋರ್ ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಪ್ರೇಯಸಿ ಮನವೊಲಿಸಿ ಜೊತೆಗೆ ಕರೆದುಕೊಂಡೋಗ್ತಾರಾ ಅಥವಾ ಡ್ರೋರ್ ಒಬ್ಬರೇ ತಮ್ಮ ದೇಶಕ್ಕೆ ವಾಪಸ್ ಆಗ್ತಾರಾ ಕಾದು ನೋಡ್ಬೇಕಿದೆ. ವಿಠಲ್, ನ್ಯೂಸ್ 18 ತುಮಕೂರು. ಆಷಾಢ ಮಾಸದ ಕೊನೆಯ ಶುಕ್ರವಾರವಾದ ಇಂದು ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ತಳಿರು ತೋರಣ, ಬಗೆ ಬಗೆಯ ಹೂಗಳಿಂದ ಬೆಟ್ಟದ ಅಂಗಳ ಕಂಗೊಳಿಸುತ್ತಿತ್ತು. ರಾಜಕಾರಣಿಗಳು ಸೇರಿದಂತೆ ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಕೊನೆಯ ಆಷಾಢ ಶುಕ್ರವಾರ ಸಂಭ್ರಮ. ತಾಯಿ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರ. ನಾಡಿನಾದ್ಯಂತ ಕೊನೆಯ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಭಕ್ತರು ಪೂಜೆ ಪುನಸ್ಕಾರದಲ್ಲಿ ಮಗ್ನರಾಗಿದ್ದಾರೆ. ಸಂಕಷ್ಟಗಳಿಂದ ದೂರ ಮಾಡುವಂತೆ ಭಗವಂತನ ಮೊರೆ ಹೋಗಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ರಾಜಕೀಯ ನಾಯಕರು ಸೇರಿದಂತೆ ಹಲವಾರು ಭಕ್ತಾದಿಗಳು ಶಕ್ತಿ ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ಸನ್ನಿಧಿಗೆ ಸಾಮಾನ್ಯವಾಗಿ ಸಾಕಷ್ಟು ಜನ ಹೋಗಿ ಬರ್ತಿರ್ತಾರೆ. ಅಂಥದ್ರಲ್ಲಿ ವಿಶೇಷ ದಿನಗಳಲ್ಲಿ ಕೇಳೋದೇ ಬೇಡ, ತಾಯಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಇಂದು ಕೊನೆಯ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಭಕ್ತರು ಚಾಮುಂಡಿ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ಸರತಿ ಸಾಲಲ್ಲಿ ನಿಂತು ದರ್ಶನ ಪಡೆದುಕೊಂಡಿದ್ದಾರೆ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು, ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ. ಈ ಆಷಾಢ ಮಾಸದಲ್ಲಿ ದೇವಿ ನೋಡೋದೇ ಒಂದು ಖುಷಿ. ನಾವು ಮೈಸೂರವರೇ ವರ್ಷ ಬರ್ತಾ ಇರ್ತೀವಿ. ಚೆನ್ನಾಗಾಯ್ತು, ಸ್ವಲ್ಪ ಕೌಡಿತ್ತು, ಹಂಗಾಗಿ ಸ್ವಲ್ಪ ಇದ್ರ ದರ್ಶನ ಆಗ್ಲಿಲ್ಲ ನಮ್ಗಷ್ಟೇ. ಉತ್ಸವ ಮೂರ್ತಿದ ದರ್ಶನ ಮಾಡಕ್ ಆಗ್ಲಿಲ್ಲ. ಇನ್ ಮಿಕ್ಕಿದೆಲ್ಲ ಚೆನ್ನಾಗಾಯ್ತು. ಇನ್ನು ಆಷಾಢದ ಕೊನೆ ಶುಕ್ರವಾರದ ಆಗಿರೋದ್ರಿಂದ ರಾಜಕೀಯ ನಾಯಕರು ಕೂಡ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಮಾಜಿ ಸಚಿವ ರೇವಣ್ಣ ವಿಶೇಷ ಪೂಜೆ ಸಲ್ಲಿಸಿದ್ದು, ಭವಾನಿ ರೇವಣ್ಣ ಕೂಡ ಜೊತೆಗಿದ್ರು. ಅಲ್ಲದೆ ಶೋಭಾ ಕರಂದ್ಲಾಜೆ ಮೆಟ್ಟಿಲು ಮೂಲಕ ಬೆಟ್ಟ ಹತ್ತಿ ಚಾಮುಂಡಿ ತಾಯಿಗೆ ನಮಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕುಟುಂಬ ಸಮೇತ ಆಗಮಿಸಿ ತಾಯಿ ಚಾಮುಂಡಿಗೆ ಪೂಜೆ ಸಲ್ಲಿಸಿದ್ದಾರೆ. ಆಷಾಢದ ಕೊನೆಯ ಶುಕ್ರವಾರ ಕುಟುಂಬ ಸಮೇತ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಂಡು ಈ ದೇಶಕ್ಕೆ ಒಳ್ಳೆಯದಾಗಬೇಕು, ನಾಡಿಗೆ ಒಳ್ಳೆಯದಾಗಬೇಕು, ರೈತರ ಬದುಕು ಹಸನಾಗಬೇಕು, ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಬೆಟ್ಟವನ್ನ ಹತ್ತಿ ಮೆಟ್ಟಿಲುಗಳ ಮೂಲಕ ತಾಯಿಯ ದರ್ಶನವನ್ನ ಪಡೆದಿದ್ದೀವಿ. ದೇಶಕ್ಕೆ ಒಳ್ಳೆಯದಾಗಬೇಕು, ಈ ದೇಶಕ್ಕೆ ಶಕ್ತಿಯನ್ನು ಕೊಟ್ಟಂತ ನರೇಂದ್ರ ಮೋದಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನ ಆಯುಷ್ಯನ್ನ ದೇವರು ಕೊಡಬೇಕು. ತಾಯಿ ಚಾಮುಂಡೇಶ್ವರಿ
ನಮ್ಮ ದೇಶವನ್ನ ಹರಸ್ಬೇಕು, ನಮ್ಮೆಲ್ಲ ಜನರನ್ನ ಹರಸ್ಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ. ಒಟ್ಟಲ್ಲಿ ಕಡೆ ಆಷಾಢ ಮಾಸದ ಶುಕ್ರವಾರ ತಾಯಿ ಆಶೀರ್ವಾದ ಪಡೆದು ಭಕ್ತರು ಪುನೀತರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಕರಿದಾಳು ಗ್ರಾಮದಲ್ಲಿ ಮದ್ಯ ವ್ಯಸನಕ್ಕೆ 20ಕ್ಕೂ ಹೆಚ್ಚು ಮಂದಿ ಸಾವು. ಬಾರ್ ಬಂದ್ ಮಾಡುವಂತೆ ಮಹಿಳೆಯರ ಪ್ರತಿಭಟನೆ. ನ್ಯೂಸ್ 18 ವರದಿ ಬೆನ್ನಲ್ಲೇ 2 ಬಾರ್ ವಿರುದ್ಧ ಬಿಎಲ್ಸಿ ಕೇಸ್. ಶಿವಮೊಗ್ಗದಲ್ಲಿ ಮಕ್ಕಳಿಗೆ ಸಿಗ್ತಿರ್ಲಿಲ್ಲ ಬ್ಯಾಗ್ ಭಾಗ್ಯ. ನ್ಯೂಸ್ 18 ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು 1.5 ವರ್ಷದಿಂದ ಕೊಳಿತಾ ಇದ್ದ ಬ್ಯಾಗ್ಗಳಿಗೆ ಮುಕ್ತಿ. ಉಡುಪಿಯ ಗೋಳಿಹೊಳೆ ಗ್ರಾಮದ 4 ಸಾಲು ಜನರ ಗೋಳು ಕೇಳೋರಿಲ್ಲ. ಕೆಸರಲ್ಲಿ ಆಟೋ ಹೂತು ಹೋದ್ರೆ ಮಕ್ಕಳೇ ತಳ್ಳಬೇಕು. 40ಕ್ಕೂ ಅಧಿಕ ಮನೆಗಳಿದ್ರೂ ಸೂಕ್ತ ರಸ್ತೆಯ ಕೊರತೆ.